ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಸುಷ್ಮಾ ಸುಹಾಂಗ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ವೆಡ್ಡಿಂಗ್ಗೆ ಔಟ್ಫಿಟ್ ಆ್ಯಂಡ್ ಜ್ಯುವೆಲರಿ ಐಡಿಯಾಸ್, ಬ್ಲೌಸ್ ಪ್ಯಾಟರ್ನ್, ಸ್ಯಾರಿಗೆ ಯಾವ ಟೈಪ್ ಕುಚ್ಚು ಹಾಕ್ಸ್ಬೋದು ಅನ್ನೋ ಥರ ಕಂಟೆಂಟ್ ಮಾತಾಡಿದ್ದೀನಿ. ರೀಸೆಂಟ್ಲಿ ನನ್ನ ಕಸಿನ್ ಬ್ರದರ್ ವೆಡ್ಡಿಂಗ್ ಇತ್ತು. ನಾನು ಈ ಒಕೇಶನ್ನ ಯೂಸ್ ಮಾಡಿ ಹೇಗೆ ಸ್ಟೈಲ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಫಸ್ಟ್ ರಿಸೆಪ್ಷನ್ಗೆ ನಾನು ಈ ಸ್ಯಾರಿ ಚೂಸ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಅ ಕಾಂಚೀಪುರಂ ಪೇಸ್ಟಲ್ ಸ್ಯಾರಿ. ಮೋಸ್ಟ್ಲಿ ಈಗ ಪೇಸ್ಟಲ್ ಕಲರ್ಸ್ ಟ್ರೆಂಡಲ್ಲಿದೆ ಅಲ್ವಾ, ಸೊ ಇದನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರಾದರೂ ಅಪ್ಕಮಿಂಗ್ ಮ್ಯಾರೇಜಸ್ ಇದೆ ಅಥವಾ ಬ್ರೈಡ್ಸ್ ಆಗಿದ್ದರೆ, ಇಂಪಾರ್ಟೆಂಟ್ ಇವೆಂಟ್ಸ್, ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅಂದರೆ ಔಟ್ಫಿಟ್ನ ಚೂಸ್ ಮಾಡಬೇಕಾದ್ರೆ ಗೋ ವಿತ್ ದ ಡಿಫ್ರೆನ್ಸಿಯೇಷನ್. ಅಂದರೆ ಏನು, ಡೇ ಟೈಮ್ಗೆ ಸೆಪ್ರೇಟ್ ಔಟ್ಫಿಟ್ಸ್, ನೈಟ್ ಟೈಮ್ಗೆ ಸೆಪ್ರೇಟ್ ಔಟ್ಫಿಟ್ಸ್ ಬೇಸ್ಡ್ ಆನ್ ಕಲರ್ ಗ್ರೇಡಿಯಂಟ್ ಚೂಸ್ ಮಾಡ್ಕೊಳ್ಳಿ. ನೈಟ್ ಟೈಮ್ ಇವೆಂಟ್ಸ್ಗೆ ಯಾವಾಗಲೂ ಗೋ ವಿತ್ ಪೇಸ್ಟಲ್ ಕಲರ್ ಸ್ಯಾರೀಸ್. ಬೇಸ್ಡ್ ಆನ್ ದ ಟೈಪ್ ಆಫ್ ಇವೆಂಟ್ ಗೋ ವಿತ್ ದ ಬ್ಲೌಸ್ ವರ್ಕ್. ಅಂದರೆ ಗ್ರ್ಯಾಂಡ್ ಇವೆಂಟ್ಸ್ ಇದ್ದಾಗ ಅಥವಾ ಕ್ಲೋಸ್ ಮೆಂಬರ್ಸ್ ಮ್ಯಾರೇಜ್ ಆ ಥರ ಇರಬೇಕಾದ್ರೆ ಗೋ ವಿತ್ ಹೆವಿ ವರ್ಕ್ ಬ್ಲೌಸ್ ಫಾರ್ ಯುವರ್ ಪೇಸ್ಟಲ್ ಸ್ಯಾರೀಸ್. ನೀವು ಇವನ್ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಚೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಪಿಕ್ ಮಾಡ್ಕೊಂಡಿದ್ದೀನಲ್ಲ, ಇದು ಕಾಂಟ್ರಾಸ್ಟ್ ಬ್ಲೌಸ್ ವಿತ್ ಹೆವಿ ವರ್ಕ್ ಮಾಡಿಸಿದ್ದೀನಿ. ಈ ಬ್ಲೌಸಿಗೆ ನಾನು ಯಾಕೆ ಇಷ್ಟು ಹೆವಿ ವರ್ಕ್ ಮಾಡಿಸ್ಕೊಂಡೆ ಅಂದರೆ, ಕಲರ್ ಆಫ್ ದ ಬ್ಲೌಸ್ ಇಸ್ ಮರೂನ್. ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ಇದೇ ಸೂಟ್ ಆಗುತ್ತೆ. ಮತ್ತು ಯಾವುದಕ್ಕೂ ಬ್ಲೌಸ್ ಹೊಲಿಯೋ ನೆಸಿಟಿ ಇರಲ್ಲ ಬೇರೆ ಸ್ಯಾರೀಸ್ಗೆ. ಇದೇ ಮ್ಯಾಚ್ ಆದರೆ ಇದನ್ನೇ ನಾನು ಚೂಸ್ ಮಾಡ್ಕೊಬೋದು. ಮೆಜಾರಿಟಿ ಕಾಂಚೀಪುರಂ ಅವ್ರ ಹೆವಿ ವರ್ಕ್ ಸ್ಯಾರೀಸ್ಗೆ, ಗ್ರ್ಯಾಂಡ್ ಇವೆಂಟ್ಗೆ ಇದೆಲ್ಲ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಬ್ಲೌಸೇ ಮಾಡಿಸ್ಕೊಂಡೆ. ಆಮೇಲೆ ಈ ಬ್ಲೌಸ್ನಲ್ಲಿ ಡೀಟೇಲಿಂಗ್ ನೋಡಿದ್ರೆ ಕೂಡ ಮೆಜಾರಿಟಿ ಸ್ಯಾರೀಸ್ಗೆ ಮ್ಯಾಚ್ ಆಗೋ ಥರ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿರೋ ಈ ಸ್ಲೀವ್ ತೋಳು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಈ ಸ್ಯಾರಿ ನಾನು ಹಾಕ್ಕೊಂಡಾಗ, ಪೇಸ್ಟಲ್ ಸ್ಯಾರಿ ಹಾಕ್ಕೊಂಡಾಗ ಸ್ಯಾರಿ ಸಾಫ್ಟಾಗಿರ್ಬೇಕಾದ್ರೆ ಬ್ಲೌಸ್ ಲೌಡಾಗಿರಬೇಕು. ಸ್ಯಾರಿನೂ ಬ್ಲೌಸು ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ನೋಡಿ, ರೆಡ್ ಆ್ಯಂಡ್ ಗ್ರೀನ್ ಮಾಡಿಸ್ಕೊಂಡಿದ್ದೀನಿ ಸೊ ದಟ್ ಮೆಜಾರಿಟಿ ಸ್ಯಾರೀಸ್ಗೆ ಇದು ಕಾಂಟ್ರಾಸ್ಟ್ ಕಲರಲ್ಲಿ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇದು ಲೈಟ್ ಸ್ಮಾಲ್ ಟಚ್ ಅಟ್ ದಿ ಎಂಡ್, ತುಂಬ ಪರ್ಸ್ನಲ್ ಇಷ್ಟಾಗಿ ಮಾಡಿಸ್ಕೊಂಡೆ. ಈ ಬ್ಲೌಸ್ ಬಂದು ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. ಅಗೇನ್ ಲೈಕ್ ಐ ಸೆಡ್, ನಾನು ಇದು ಬಂದು ಮಲ್ಟಿಪಲ್ ಸ್ಯಾರೀಸ್ಗೆ ಇದನ್ನೇ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಾನು ಇದನ್ನು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಥರ ನೋಡಿ ಮಾಡಿಸ್ಕೊಂಡಿದ್ದೀನಿ. ಸೊ ಮತ್ತೆ ಬ್ಲೌಸಸ್ ಹೊಲಿಯೋ ನೆಸಿಟಿ ಇರಲ್ಲ ಅಂತ. ಮತ್ತು ಇದಕ್ಕೆ ಕುಚ್ಚು, ಈ ಸ್ಯಾರಿಗೆ ಕುಚ್ಚು ಕೂಡ ನಾನು ತುಂಬ ಹೆವಿಯಾಗಿ ಮಾಡಿಸಿದ್ದೀನಿ. ಇದು ಡಬಲ್ ಲೇಯರ್ ಕುಚ್ಚು ವಿತ್ 2 ಕಲರ್ಸ್. ಇದು ನಾನೇ ಸ್ಪೆಸಿಫಿಕ್ಕಾಗಿ ಬರೆದು ತೋರಿಸಿದ್ದು. ಎಷ್ಟು ರಾಯಲ್ ಆಗಿದೆ ನೋಡಿ. ಅದೇ ಮತ್ತೆ ಹೇಳಿದ್ನಲ್ಲ, ಸ್ಯಾರಿ ಸಾಫ್ಟಾಗಿರ್ಬೇಕಾದ್ರೆ ಈ ಅದರ್ ಎಕ್ಸ್ಟ್ರಾ ಅಡಿಷನ್ಸ್ ಲೈಕ್ ಬ್ಲೌಸ್, ಕುಚ್ಚು ಇದೆಲ್ಲ ಗ್ರ್ಯಾಂಡಾಗಿದ್ದಾಗ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಪೇರ್ ಮಾಡಿರೋ ಬ್ಯಾಂಗಲ್ಸ್ ಕೂಡ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಪೇರ್ ಮಾಡಿದ್ದೀನಿ. ಬಟ್ ಮಧ್ಯದಲ್ಲಿ ಮಾತ್ರ 2 ಗ್ರೀನ್ ಬ್ಯಾಂಗಲ್ಸ್ ಹಾಕಿದ್ದೀನಿ ಸೊ ದಟ್ ಇಟ್ ಸ್ಟ್ಯಾಂಡ್ಸ್ ಔಟ್ ಇನ್ ಅ ಗುಡ್ ವೇ. ನಾವು ಕಮಿಂಗ್ ಟು ದ ಜ್ಯುವೆಲ್ಲರಿ, ಪೇಸ್ಟಲ್ ಸ್ಯಾರೀಸ್ಗೆ ರಾದರ್ ದೆನ್ ಯುವರ್ ಕನ್ವೆನ್ಷನಲ್ ಗೋಲ್ಡ್ ಜ್ಯುವೆಲ್ಲರಿಗೆ ಬದಲು ಗೋ ಫಾರ್ ಬೀಡ್ಸ್ ಜ್ಯುವೆಲ್ಲರಿ. ನಾನಿಲ್ಲಿ ಗ್ರೀನ್ ಬೀಡ್ಸ್ನ ಹೈಲೈಟ್ ಮಾಡಿದ್ದೀನಿ. ಜ್ಯುವೆಲ್ಲರಿ ಅಂದರೆ ಬರೀ ಗೋಲ್ಡ್, ಡೈಮಂಡ್ಸ್ ಅಂತಲೇ ಅಲ್ಲ. ಯು ಕ್ಯಾನ್ ಚೂಸ್ 1 ಗ್ರಾಮ್ ಗೋಲ್ಡ್, ಸಿಲ್ವರ್, ಗೋಲ್ಡ್ ಪ್ಲೇಟೆಡ್ ಯಾವುದಾದ್ರೂ ಆಗಿರ್ಬೋದು. ನಮ್ಮ ಹತ್ರ ಇರೋದ್ರಲ್ಲಿ ಆ್ಯಂಡ್ ನಮಗೆ ಅಫೋರ್ಡ್ ಮಾಡೋಕ್ಕಾಗೋದ್ರಲ್ಲಿ ನಮ್ಮನ್ನ ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡಿಕೊಂಡಾಗ ದರ್ ಇಸ್ ಅ ಗುಡ್ ಫೀಲ್. ಯು ವಿಲ್ ಫೀಲ್ ಮೋರ್ ಕಾನ್ಫಿಡೆಂಟ್. ದಿಸ್ ಇಸ್ ಮೈ ಒಪಿನಿಯನ್. ಫೈನಲ್ ಔಟ್ಲುಕ್ ನೋಡಿ, ಈ ಥರ ಬಂದಿದೆ. ದಿಸ್ ಇಸ್ ದ ಔಟ್ಪುಟ್. ನೆಕ್ಸ್ಟ್ ಡೇ ಇವೆಂಟ್. ನಾನು ಮೋಸ್ಟ್ಲಿ ಡೇ ಇವೆಂಟ್ಸ್ಗೆ ವೈಬ್ರೆಂಟ್ ಕಲರ್ಸೇ ಚೂಸ್ ಮಾಡ್ಕೋತೀನಿ. ಇಟ್ಸ್ ಮೋರ್ ಕಲರ್ಫುಲ್ ಆ್ಯಂಡ್ ಪ್ಲೇಫುಲ್ ಅನ್ನೋ ಥರ ಇರುತ್ತೆ. ಇಲ್ಲಿ 2 ಕಲರ್ ಕಾಂಬಿನೇಷನ್, ಟರ್ಕಾಯ್ಸ್ ಆ್ಯಂಡ್ ಇಂಕ್ ಬ್ಲೂ ಸ್ಯಾರಿ ಪಿಕ್ ಮಾಡಿದ್ದೀನಿ. ಈ ಸ್ಯಾರಿಗೆ ನಾನು ಬ್ಲೌಸ್ ಬಂದು ಸಿಂಪಲ್ ವರ್ಕ್ ಮಾಡಿಸಿದ್ದೀನಿ. ಬಿಕಾಸ್ ಸ್ಯಾರಿ ಲೌಡಾಗಿ ವೈಬ್ರೆಂಟ್ ಆಗಿರ್ಬೇಕಾದ್ರೆ ಬ್ಲೌಸ್ ಸೈಲೆಂಟ್ ಆಗಿರಬೇಕು. ಒಂಥರ ಒಂದನ್ನೊಂದು ಕಾಂಪ್ಲಿಮೆಂಟ್ ಮಾಡಬೇಕು. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಥರ ಇರಬೇಕು. ಓಕೆ, ಕಮಿಂಗ್ ಬ್ಯಾಕ್, ವೈಬ್ರೆಂಟ್ ಕಲರ್ ಸ್ಯಾರೀಸ್ಗೆ ಬ್ಲೌಸ್ ಡಿಸೈನಿಂಗ್ ಒಂದು ಸೀಕ್ರೆಟ್ ಟಿಪ್ ಶೇರ್ ಮಾಡ್ತೀನಿ ನೋಡಿ. ಬ್ಲೌಸ್ ಪ್ಯಾಟರ್ನ್ ನಿಮ್ಮ ಸ್ಯಾರಿ ಬಾರ್ಡರ್ ಕೆಳಗೆ ಬಂದಿರುತ್ತಲ್ಲ ಅದ್ರ ಥರನೇ ಹೊಲಿಸ್ಕೊಳ್ಳಿ. ಹಂಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ಇಲ್ಲಿ ಮಾಡಿದ್ದೀನಲ್ಲ, ಇದು ಆಲ್ಮೋಸ್ಟ್ ಎಕ್ಸಾಕ್ಟ್ ನನ್ನ ಬಾರ್ಡರ್ ಹೇಗಿದೆಯೋ ಹಾಗೆ ಮಾಡಿಸ್ಕೊಂಡಿದ್ದೀನಿ. ಜಸ್ಟ್ ಡಿಫ್ರೆನ್ಸಿಯೇಷನ್ಗೆ ಮಧ್ಯ ಒಂಚೂರು ಡಿಸೈನಿಂಗ್ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಸೇಮ್ ನನ್ನ ಬ್ಲೌಸು ಸ್ಯಾರಿ ಬಾರ್ಡರ್ ಥರನೇ ಇರುತ್ತೆ. ಈ ಬ್ಲೌಸ್ದು ಬಾಡಿ ವರ್ಕ್ಸ್ ಕೂಡ ನಾನು ಹೇಗೆ ಮಾಡಿಸಿದ್ದೀನಿ ಅಂದರೆ, ಮಲ್ಟಿಪಲ್ ಸ್ಯಾರೀಸ್ಗೆ ಮ್ಯಾಚ್ ಆಗೋ ಥರ ಮಾಡಿಸಿದ್ದೀನಿ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಸ್ಯಾರೀಸು, ಬ್ಲೂ ಸ್ಯಾರೀಸು, ಪಿಂಕ್ ಸ್ಯಾರೀಸು, ಮರೂನ್ ಸ್ಯಾರೀಸು. ಸೊ ಇಂಥ ಸ್ಯಾರೀಸ್ಗೆಲ್ಲ ನೀಟಾಗಿ ಮ್ಯಾಚ್ ಆಗೋ ಥರ ನಾನು ಮಾಡಿಸಿದ್ದೀನಿ. ಮತ್ತು ಬ್ಯಾಂಗಲ್ಸ್ ನೋಡಿದ್ರಿ ಅಂದರೆ, ಬ್ಯಾಂಗಲ್ಸ್ಗೆ ಒಂದು ಟಿಪ್ ಏನಪ್ಪ ಅಂದರೆ, ನಿಮ್ಮ ಸ್ಯಾರಿ ಪಲ್ಲು ಬರುತ್ತಲ್ಲ ಮುಂದೆ ಹಾಕ್ಕೊಂಡಾಗ, ಆ ಪಲ್ಲುಲ್ಲಿ ಕೆಳಗೆ ಕಾಣಿಸೋ ಬಾರ್ಡರ್ ಹೇಗಿದೆಯೋ ಅದೇ ಥರ ಬ್ಯಾಂಗಲ್ಸ್ನೂ ಮ್ಯಾಚ್ ಮಾಡಿಕೊಂಡ್ರೆ, ಬಿಕಾಸ್ ನಾವು ಮೋಸ್ಟ್ಲಿ ಹಾಕ್ಕೊಂಡಾಗ ನಮ್ಗೆ ಮುಂದೆ ಕಾಣಿಸೋದೇನು ಪಲ್ಲು ಥರನೇ ಬ್ಯಾಂಗಲ್ಸ್ ಇದ್ದಾಗ ಕೈಗೆ ಇದು ಮತ್ತು ಬಳೆನೂ ಮತ್ತು ಸೀರೆ ತುಂಬ ಚೆನ್ನಾಗಿ ಎತ್ತಿ ಕಾಣುತ್ತೆ. ಸೊ ಅದೂ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಜ್ಯುವೆಲ್ಲರಿ, ಸ್ಯಾಲ್ರಿ ತುಂಬ ವೈಬ್ರೆಂಟ್ ಆಗಿರಬೇಕಾದ್ರೆ ಜ್ಯುವೆಲ್ಲರಿ ಓವರ್ ಪವರ್ ಆಗಬಾರ್ದು. ದಟ್ ಇಸ್ ತುಂಬ ಗಾಡಿಯಾಗಿರಬಾರ್ದು. ಇಲ್ಲಿ ನೋಡಿ, ಕುಚ್ಚು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಕುಚ್ಚು ಹಾಕ್ಸ್ಕೊಂಡಿದ್ದೀನಿ, ಬೇಬಿ ಕುಚ್ಚು, 2 ಕಲರ್ಸ್ದು. ಬಳೆ ಬಗ್ಗೆ ಮಾತಾಡಿದ್ನಲ್ಲ,
ಇದು ಆಲ್ಮೋಸ್ಟ್ ಎಕ್ಸಾಕ್ಟ್ ಸ್ಯಾರಿಗೆ ಹೆಂಗಿದೆಯೋ ಹಾಗೆ ಇದೆ. ನಾನು ತೋರಿಸ್ತೀನಿ ನೋಡಿ ಪಲ್ಲು ಜೊತೆ ಹೆಂಗೆ ಕಾಣುತ್ತೆ ಅಂತ. ನೋಡಿದ್ರಾ, ಇಲ್ಲಿ ಹೇಳಿದ್ನಲ್ಲ ಪಲ್ಲು ಆ್ಯಂಡ್ ಬ್ಯಾಂಗಲ್ಸ್ ನೋಡಿ, ಇಟ್ಸ್ ಆಲ್ಮೋಸ್ಟ್ ಎಕ್ಸಾಕ್ಟ್ ಅದೇ ಥರ ಇದೆ. ಅಲ್ಲಲ್ಲೊಂದು ಪಿಂಕು, ಗೋಲ್ಡು. ಓಕೆ, ಕಮಿಂಗ್ ಬ್ಯಾಕ್ ಟು ಜ್ಯುವೆಲ್ಲರಿ. ನಾನಿಲ್ಲಿ ಜ್ಯುವೆಲ್ಲರಿ ಓವರ್ ಪವರ್ ಮಾಡಬಾರ್ದು ಅಂತ ರೆಡ್ ಶೇಡ್ನಲ್ಲಿ ಜ್ಯುವೆಲ್ಲರೀಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಆಲ್ಮೋಸ್ಟ್ ಔಟ್ಫಿಟ್ನ ಕಾಂಪ್ಲಿಮೆಂಟ್ ಮಾಡೋ ಥರ ಇರಲಿ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಚೂಸ್ ಮಾಡಿಕೊಂಡೆ. ತೀರಾ ಎತ್ತಿ ಹೊಡೆಯಂಗೂ ಇರಬಾರ್ದು, ಬಿಕಾಸ್ ಆಲ್ರೆಡಿ ಸ್ಯಾರಿ ಡಾರ್ಕ್ ಆ್ಯಂಡ್ ವೈಬ್ರೆಂಟ್ ಕಲರ್ ಇರಬೇಕಾದ್ರೆ ಔಟ್ಫಿಟ್ ತಕ್ಕನಂಗೆ ಜ್ಯುವೆಲ್ಲರಿ ಮ್ಯಾಚ್ ಆಗಬೇಕು. ದೆನ್ ಕಮಿಂಗ್, ದಿಸ್ ಇಸ್ ದ ಫೈನಲ್ ಲುಕ್. ಇದು ಬಂದು ಯುವರ್ ಮುಹೂರ್ತಮ್ ಲುಕ್. ಮುಹೂರ್ತಮ್ಗೆ ನಾನು ಈ ಥರ ರೆಡಿಯಾಗಿದ್ದು. ಹೇರ್ ಸ್ಟೈಲ್ ಬಂದು ಟ್ವಿಸ್ಟೆಡ್ ಬ್ರೈಡ್ ಮಾಡಿಕೊಂಡೆ. ಯುವರ್ ರಿಸೆಪ್ಷನ್ಗೆ ಬಂದು ನಾನು ಲೂಸ್ ಹೇರ್ ಬಿಟ್ಕೊಂಡೆ. ಇಫ್ ಯು ಲೈಕ್ ಆರ್ ಕಂಟೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಹಿಟ್ ದ ಲೈಕ್ ಬಟನ್ ಆ್ಯಂಡ್